ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತು ನಾನು ಭಾವ ಹೋಗ್ತಾ ಇರೋದು ಮೀನ್ ತರಕ್ಕೆ. ಇವಾಗ ನಾವು ಫಸ್ಟ್ ಹೋಗಿ ಮುಟ್ಬೇಕಾಗಿರೋದು ಚಿಪ್ಗೇರಿಗೆ ಬಂದಾಗ ಫಸ್ಟ್ ಕಾಣೋದು ನಮಗೆ ಕುದುರೆ ರೋಡ್ ಬ್ಲಾಕ್ ಮಾಡ್ಕೊಂಡು ಕಿಂಗ್ ತರ ನಿಂತ್ಕೊಂಡೈತೆ. ನೀವು ಜೋಕ್ ಮಾಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಹುಷಾರಾಗಿರಿ. ಹಾಗೆ ಟ್ರಾಫಿಕ್ ಖಾಲಿ ಆಗೋ ತನಕ ಸುಮ್ಮನೆ ನಿಂತ್ಕೊಂಡಿದ್ವಿ. ಇಲ್ಲಿ ಕುದುರೆ ಅಷ್ಟೇ ಇದೆ ಅನ್ಕೊಂಡೆ, ಇಲ್ಲಿ ಮುಂದ್ ನೋಡ್ ಕೂಡಲೇ ದನವೂ ಇದ್ದಾವೆ. ಇಂತೂ ಚಿಪ್ಗೇರಿಗೆ ಬಂದ್ಬಿಟ್ಟಿದೀವಿ. ನಮ್ದು ಲೇಟು, ನಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ಕೊಂಡೆ. ಆಗ ಗೊತ್ತಾಯ್ತು ಬೇರೆಯವ್ರಿಗೋಸ್ಕರ ಕಾಯ್ತಾ ಇರೋದಂತ. ಅಂತೂ ಇಂತೂ ಇನ್ನಿಬ್ರು ಜಾಯ್ನ್ ಆಗಿದ್ದಾರೆ. ಅವ್ರು ಮುಂದ್ಗಡೆ ಕುತ್ಕೊಂಡವ್ರೆ. ನಮ್ಮ ಪಯಣ ಸುಲಭವಾಗಿರ್ಲಿಲ್ಲ. ಹೋಗಿ ಬಂದು 100 ಕಿಲೋಮೀಟರ್ ಜರ್ನಿ ಇತ್ತು. ಫಸ್ಟಿಗೆ ಹೋಗುವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ನಮ್ ಪರಿಸ್ಥಿತಿ ನಗ್ಬೇಕೋ ಅಳ್ಬೇಕೋ ಗೊತ್ತಾಗಿಲ್ಲ. ಆದ್ರೂ ಹಾಗೇ ಹೋಗ್ತೀವಿ, ಅಳಕ್ಕಾಗದೆ ನಗಕ್ಕಾಗದೆ ನಮ್ ಪರಿಸ್ಥಿತಿ. ಎಲ್ಲ ಅರ್ಥ ಮಾಡ್ಕೊಂಡು ನಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀಯ. ಮಳಗಿಗೆ ಬಂದ್ಬಿಟ್ಟಿದೀವಿ. ಇವಾಗ ಮಳಗಿಯಿಂದ ಮತ್ತೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದೀವಿ ಮೀನ್ ತರಕ್ಕೆ, ಅಲ್ವಾ ಬ್ರೋ? ಹಾಗೆ ನಗಾಡ್ತಾ ಕೋತಿ ಆಟ ಆಡ್ತಾ ಹಾಗೇ ಹೋಗ್ತಾ ಇದೀವಿ. ಗಾಡಿ ಹೋಗುವಾಗಲ್ಲ ಕಂಡ್ರೋ, ಇದು ನಿಂತ್ಕೊಂಡಿದ್ದಾಗ. ಹಾಗೆ ಮೋಜು ಮಸ್ತಿ ಮಾಡ್ತಾ ಹೋಗ್ತಾ ಫೈನಲ್ ಆಗಿ ರೀಚ್ ಆಗ್ತೀವಿ. ರೀಚ್ ಆದ್ಮೇಲೆ ಚಿಕ್ಕಪ್ಪನ ಹತ್ರ ಇನ್ನೊಂದ್ಸತಿ ಕೇಳ್ತೀವಿ, ಇಲ್ಲೇ ನಾವು ಮತ್ತೆ ಮುಂದೆ ಹೋಗ್ಬೇಕಾ ಅಂತ. ಅವ್ರು ಇಲ್ಲೇ ಅಂತ ಹೋಗ್ತಾ ಇರ್ತಾರೆ. ಈಗ ನೋಡಿ ಯಾವ ತರ ಮೀನುಗಳು. ನನಗಂತೂ ಒಂದ್ ಮೀನ್ ಹೆಸರು ಗೊತ್ತಿಲ್ಲ ಗುರು, ಆದ್ರೆ ತಗಳಿಕೆ ಅಂತ ಬಂದಿದ್ದೀನಿ. ಆದ್ರೆ ಈ ವಿಡಿಯೋ ತುಂಬಾ ಲೆಂತ್ ಆಗಿದೆ. ಸಿಗೋಣ ಪಾರ್ಟ್ 2 ವಿಡಿಯೋದಲ್ಲಿ. ಯಾವ ಮೀನ್ ತಗೊಂಡೋಗಿ ಏನೆಲ್ಲ ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ತೋರಿಸ್ತೀನಿ ಸ್ನೇಹಿತರೆ.